ಗಡಿ ಜಿಲ್ಲೆ ಬೀದರ್ನಲ್ಲಿ ಅಕಾಲಿಕ ಧಾರಾಕಾರ ಮಳೆಯಾಗ್ತಾ ಇದೆ. ಬೇಸಿಗೆಯಲ್ಲಿ ಸುರಿತಾ ಇರುವಂತಹ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. 1 ಗಂಟೆಯಿಂದ ಸುರಿತಾ ಇರುವಂತಹ ಭಾರಿ ಮಳೆ ಏನಿದೆ, ಸಿಡಿಲು ಸಹಿತ ಧಾರಾಕಾರ ಮಳೆಗೆ ಜನತೆ ಆತಂಕಗೊಂಡಿದ್ದಾರೆ. ಎಸ್, ಗಡಿ ಜಿಲ್ಲೆ ಬೀದರ್ನಲ್ಲಿ ಅಕಾಲಿಕವಾಗಿ ಧಾರಾಕಾರ ಮಳೆಯಾಗ್ತಾ ಇದೆ. ಬೇಸಿಗೆಯಲ್ಲಿ ಸುರಿತಾ ಇರುವಂತಹ ಈ ಮಳೆ ತತ್ತರಿಸಿ ಹೋಗ್ತಾ ಇದ್ದಾರೆ ಅಲ್ಲಿನ ಜನತೆ. ಕಳೆದ 1 ಗಂಟೆಯಿಂದ ಭಾರಿ ಮಳೆ ಸುರಿತಾ ಇದೆ. ಸಿಡಿಲು ಕೂಡ ಬರ್ತಾ ಇದೆ. ಸಿಡಿಲು ಸಹಿತ ಧಾರಾಕಾರ ಮಳೆ ಆತಂಕಗೊಂಡಿದ್ದಾರೆ ಅಲ್ಲಿನ ಜನತೆ. ಬೀದರ್, ಹುಮನಾಬಾದ್, ಔರಾದ್, ಬಸವ ಕಲ್ಯಾಣದಲ್ಲಿ ಆಗ್ತಾ ಇದೆ ಭಾರಿ ಮಳೆ. ವಾಹನ ಸವಾರರು ಹೈರಾಣಾಗಿದ್ದಾರೆ. ಜನ ಜೀವನ ಕೂಡ ಅಲ್ಲಿ ಅಸ್ತವ್ಯಸ್ತವಾಗಿದೆ. ಅಷ್ಟರ ಮಟ್ಟಿಗೆ ಬಿಸಿಲಿನಿಂದ ಕಂಗೆಟ್ಟಿದ್ದಂತಹ ಜನರಿಗೆ ಈಗ ತಂಪೆರೆದಿದ್ದಾನೆ ಮಳೆರಾಯ. ಗಡಿ ಜಿಲ್ಲೆ ಬೀದರ್ನಲ್ಲಿ ಅಕಾಲಿಕವಾಗಿ ಆಗ್ತಾ ಇರುವಂತಹ ಮಳೆ ಇದು. ಮೊದಲೇ ಬಿಸಿಲು ಹೆಚ್ಚಾಗಿರುತ್ತೆ ಆ ಕಡೆಗಳಲ್ಲಿ ಅಂತ ಜನ ಕಂಗಾಲಾಗಿದ್ರೆ, ಈಗ ಏಕಾಏಕಿಯಾಗಿ ಅಕಾಲಿಕವಾಗಿ ಧಾರಾಕಾರ ಮಳೆ ಆಗ್ತಾ ಇರುವಂತದ್ದು. 1 ಗಂಟೆಯಿಂದ ಕೂಡ ಮಳೆ ನಿಲ್ತಾ ಇಲ್ಲ. ಅಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಏನು ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ. ಯಾವುದೇ ರೀತಿಯಾದಂತಹ ತಯಾರಿ ಇವರಿಗೆ ಮಾಡ್ಕೊಂಡಿರಲ್ಲ. ಮಳೆ ಬರುವಂತಹ ಸೂಚನೆಗಳಿರೋದಿಲ್ಲ ಅಂತ ಜನತೆ ಈಗ ಈ ಕಂಗಾಲಾಗಿರುವಂಥದ್ದು ಈ ಮಳೆಯನ್ನ ಭೀತಿಯಿಂದ, ಮಳೆಯ ಭೀಕರತೆಯನ್ನ ನೋಡಿ. 1 ಗಂಟೆ ಆದ್ರೂ ಕೂಡ ಮಳೆ ನಿಲ್ತಾ ಇಲ್ಲ, ಧಾರಾಕಾರವಾಗಿ ಸುರಿತಾ ಇದೆ. ಒಂದ್ ಕಡೆ ಬಿಸಿಲು ಅಂತ ಬಂದಾಗ ಬಿಸಿಲು ಅಷ್ಟರ ಮಟ್ಟಿಗೆ ಇರುತ್ತೆ ಆ ಒಂದು ಪ್ರದೇಶಗಳಲ್ಲಿ. ಬೀದರ್ ಅಂತ ಬಂದಾಗ ಬೀದರ್, ಹುಮನಾಬಾದ್ ಆಗಿರ್ಬೋದು, ಎಲ್ಲ ಕಡೆ ಈಗ ಮಳೆ ಅಕಾಲಿಕವಾಗಿ ಯಾವುದೇ ಅವರಿಗೆ ಸೂಚನೆ ಇಲ್ಲದೆ ಬಂದಿರುವಂಥದ್ದು. ಅದರಿಂದ ಕಂಗಾಲಾಗಿದ್ದಾರೆ. ಯಾವುದೇ ರೀತಿಯಾದಂಥ ತಯಾರಿಯನ್ನು ಅವರು ಮಳೆಗೆ ಮಾಡ್ಕೊಂಡಿರೋದಿಲ್ಲ. ಮಳೆ ಬಂದಾಗ ಏನೇನು ಕೆಲವೊಂದಷ್ಟು ಜಾನುವಾರುಗಳನ್ನು ಸೇಫ್ ಆಗಿಡಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ